ನಮ್ಮ ಹೆಸರು ಪ್ರೇಮ ರಾಮಪ್ಪ ನಡಪಟ್ಟಿ ಅಂತ. ನಮ್ಮ ಮನ್ಯಾಗ 4 ಜನ ಮಿಲಿಟರಿ ರೀ. ಅವರು ಕಾಕಿ ಬಟ್ಟೆ ಹಂಗಾಗಿ ನಮ್ಮ ಮನ್ಯಾಗ ಅವರು ಎಲ್ಲ ಮಿಲಿಟರಿ ಹೋಗ್ಯಾರ. ನಾನು ಕಾಕಿ ಬಟ್ಟೆ ಹಾಕೋಬೇಕು ಅಂತ ಆಸೆ ಬಂತ್ರಿ. ಅವ್ರದೆಲ್ಲ ಯೂನಿಫಾರ್ಮು ಶೂ ಎಲ್ಲ ನೋಡ್ಬಿಟ್ರಿ, ಗನ್ನುಗಳೆಲ್ಲ. ಅದೇ ಥರ ಆಸೆ ಬಂದ್ಬಿಟ್ಟು ಪೊಲೀಸ್ ಆಗ್ಬೇಕಂತ ಇಷ್ಟ ಆಯ್ತು ರೀ. ಪೊಲೀಸ್ ಆಗಲಿಲ್ಲ ರೀ. ಅಂದ್ರೆ ನಮ್ದು SSLC ಜಸ್ಟ್ ಪಾಸ್ ರೀ. PUCನೂ ಡಿಗ್ರಿನೂ ಎಲ್ಲ ಜಸ್ಟ್ ಅದ್ರಿ. ಜಸ್ಟ್ ಪಾಸ್ ಆಗೋಣ ಯಾವ ನೌಕರಿ ಬರಲಿಲ್ಲ ರೀ. ಫಸ್ಟಿಗೆ ಪೊಲೀಸು 3 ಸಲ ಅಪ್ಲೈಮೆಂಟ್ ಇದ್ರು. ಬೆಳಗಾಂಲಿಂದ ಬಂದಿತ್ತು, ಸೆಲೆಕ್ಷನ್ ಆಗಲಿಲ್ಲ ರೀ. ಅದು ತೂಕ ಕಡಿಮೆ ಆಯ್ತು. ತೂಕದ ಕಡಿಮೆ ಆಗನ ಹೋಯ್ತು ರೀ. ಹೋಗಕತ್ತಂತಲೇ ಆಮೇಲೆ ನಮ್ಮ ಅಕ್ಕ ಹೋಗ್ಬೇಕು, ನರ್ಸ್ ಇದ್ದಾರಲ್ಲೇ, ಪ್ರೈವೇಟ್ ಹಾಸ್ಪಿಟ್ಲ್ನಾಗ ಕೆಲಸಕ್ಕೆ ಇಟ್ಟಿಡ್ರಿ. ಅಲ್ಲೇ OPD IPD 2 ನಾನು ಮಾಡ್ಕೊತಿದ್ರಿ. 500 ರೂಪಾಯಿಗೆ ರೀ. ಒಟ್ಟು ಎಷ್ಟಿಷ್ಟು 6 ವರ್ಷ ಮಾಡಿದ್ರಿ. ಅವಾಗನೇ ನನ್ನ ಹಾಸ್ಪಿಟ್ಲ್ನಾಗ ಕೆಲಸ ಮಾಡೋದಾಗ ರೀ, ಅಲ್ಲಿ ಒಬ್ಬರು ಲಿಂಗಾಯತ ರಕ್ಷಕ ಸಂಘಗಳು ಅಂತ ಬಂದಿದ್ರೆ ಪೇಷಂಟ್ರು. ಅವ್ರು ಚೆನ್ನಾಗಿ ಅವ್ರದ್ದು ನಾನು ವ್ಯವಸ್ಥೆ ಮಾಡೋದು, ಬೆಡ್ ತೆಗೆದು ಮಾತ್ರೆ ಕೊಡೋದು, ಅವ್ರು ಕ್ಲೀನ್ ಮಾಡೋದು ಎಲ್ಲ ಮಾಡ್ತಿದ್ದೆ. ಮಾಡೋದು ನೋಡ್ಬಿಟ್ಟು ನನ್ನ ಸಿಸ್ಟರ್ ಎಷ್ಟು ಚೆನ್ನಾಗಿದ್ದಾಳು, ಎಷ್ಟು ಚೆನ್ನಾಗಿ ಚಟುವಟಿಕೆ ಕೆಲಸ ಮಾಡ್ತಾಳೋ, ಏನು ಓದಿದ್ರಿ ಅಂತ ಮಾತಾಡ್ಸಿದ್ರಿ. ಮಾತಾಡ್ಸೋಣ ಹಿಂಗ್ರಿ ಎಲ್ಲ ಜಸ್ಟ್ ಪಾಸು ಡಿಗ್ರಿ ಆಗೈತ್ರಿ ತಂದೆ. ಹಂಗಾರೆ ಮತ್ತು ನೌಕರಿ ಮಾಡ್ಬೋದಲ್ಲ ಯಾವ್ದಾರ ಗೌರ್ಮೆಂಟು ಅಂತಂದ್ರೆ ಹಂಗನತ್ಲಿ. ಅವಾಗ ಹಾಸ್ಪಿಟ್ಲ್ನಾಗಿದ್ದಾಗ ನಮ್ಮದು ಲವ್ ಮ್ಯಾರೇಜಾಗಿ ಮಗ ಇರ್ತಾರಲ್ಲ, ಹಿಂಗಾಗಿ ಹಿಂಗ್ರಿ ಅಂತ ಎಲ್ಲ ಹೇಳಿದ್ರು. ಏನಾಗಿಲ್ಲ, ಅದಕ್ಕೇನಾಗಿಲ್ಲ, ನೀನು ಲೈಸೆನ್ಸ್ ತೆಗಿಸ್ಕೋಬೇಕು, BMT ಕಾಲ್ ಮಾಡ್ತಾರೋ ತಂದ್ರಿ. ಡ್ರೈವರ್ ಲೈಸೆನ್ಸ್ ತೊಗೊಂಡ್ರೆ ಹೆವಿ ಬೇಚ್ರಿ. 6 ವೀಲ್ ಹೊಡಿಬೇಕ್ರಿ ಲಾರಿ ರೀ, ಅಶೋಕ್ ಲೈಲ್ಯಾಂಡ್. ಅವ್ರು ಏನು ಮಾಡ್ರಿ ಲೈಸೆನ್ಸ್ ತೊಗೊತಂದ್ರಿ. ಮತ್ತು RTO ಕರ್ಕೊಂಡ್ರು. RTO ಪಾಟೀಲ್ ಅಂತಿದ್ರು, ಅವರು ನಿಂಗಾಯ್ತರನ್ನಾರ. ಮೆಜೆಸ್ಟಿಕ್ನಾಗ 1 ವಾರ ತರಬೇತಿ ಕೊಡ್ತಾರೆ. 1000 ಕಟ್ಟಿಬಿಟ್ಟು 8 ದಿವಸ ತರಬೇತಿ ತಗೋ ಬಸ್ ಓಡಿಸೋದು. ಲೇಡೀಸ್ ಒಬ್ಬಕ್ಕೆ ಬಂದಾಳಿರು ಅಂತ ನನಗೆ 1 ವಾರ ಹೆಚ್ಚಿಗೆ ಅವರು ಅಂದ್ರೆ ಹುಡುಗರು ಒಂದು ರೌಂಡ್ ಹೋಗಿ ಬಂದ್ರಂದ್ರೆ ಏನೇನು ಕೂತ್ಕೊಳ್ಳಿ ಪಾಪ ಲೇಡೀಸ್ ಕಲ್ಕೊಲಿತ್ತ ನನಗೆ ಹೆಚ್ಚಿಗೆ ಪ್ರೋತ್ಸಾಹ ಕೊಡೋರು. ಭಯ ಅಂದ್ರೇನ್ರಿ, ನನಗೆ ಸ್ಟೇರಿಂಗ್ ಹಿಡಿಯೋಕ್ಕೆ ಧೈರ್ಯ ಅಂದ್ರೆ ದೊಡ್ಡ ಗಾಡಿ ರೀ, ಇಲ್ಲಿಯರು ಹಾದಿತ್ತಲ್ಲ, ಯಾಕಡೆ ರೀ ಎಳ್ಕೊಂಡು ಹೋದಿತ್ತಲ್ಲ ಅಂತ ಭಯ ಬತ್ರ. ಸ್ವಲ್ಪ ಭಯ ಬಂದುಬಿಟ್ಟು ಒಂಥರ ಅಂದರೆ ಟೆನ್ಷನ್ ಆಗಿಬಿಡ್ತಾರೆ. ಟೆನ್ಷನ್ ಆದಮೇಲೆ ಅಂದರೆ ಡಬಲ್ ಸ್ಟೇರಿಂಗ್ ಇರ್ತಾರೆ. ಈ ಕಡೆ ಮಾಸ್ಟರ್ ಇದ್ರಿ, ನಾನು ಈ ಕಡೆ ಇದ್ದೆ. ಅಮ್ಮ ನೀನೇನು ಹೆದರಕ್ಕೆ ಹೋಗ್ಬೇಡ, ಹಂಗೆ ನೀಟಂಗೆ ಸ್ಟೇರಿಂಗ್ ಹಿಡ್ಕೊ. ಆಮೇಲೆ ಮೂವ್ ಮಾಡೋ ಮುಂದ್ರಿ ಒಂಥರ ಇದು ಬಗಲ್ಲತ್ರ ಭಯ ಬತ್ತಾರೆ. ಆಮೇಲೆ ಏನತ್ರಿ ಮತ್ತೆ ಹಿಂದಗಡೆ ಹೆದರಕ್ಕೆ ಹೋಗ್ಬೇಡ ಅಂದ್ರೆ ಮಾಸ್ಟರ್ ಚೆನ್ನಾಗಿ ಒಳ್ಳೆಯವ್ರು ಇದ್ರಿ. ಆಮೇಲೆ ಹಂಗೆ ಸ್ವಲ್ಪ ಮೂವ್ ಮಾಡಿದ್ರೆ ಅಂದ್ರೆ ಹಂಗೆ ಕಲ್ಕೊಂಡ್ರೆ 1 ವಾರ ಚೆನ್ನಾಗಿ ಧೈರ್ಯ ಬಂತ್ರಿ. ಅವಾಗ ಧೈರ್ಯ ಅಂದ್ರೆ ಏನ್ರಿ, ಅಯ್ಯಪ್ಪ ಎಲ್ಲರೂ ಹೋದಿತ್ತಂತ ಭಯ ಬಂದಿತ್ರಿ. ಹಿಂದಡೆ ಧೈರ್ಯ ಬಂತ್ರಿ. RTO ಪಾಟೀಲ್ ಇರ್ತಾರೆ, ತುಂಬ ಒಳ್ಳೆಯರು ಪಾಪ. ಅವ್ರು ಏನು ಮಾಡ್ರಿ ಹಿಂದಗಡೆ ತರಬೇತಿ ಕೊಟ್ಬಿಟ್ಟು ಅವರೇ ಲೈಸೆನ್ಸ್ ಕೊಟ್ಟರು 6 ವೀಲ್. ಅಂದ್ರೆ ಲೈಸೆನ್ಸ್ ಬಂದ ತಕ್ಷಣ ಖುಷಿ ಆತ್ರಿ, ಸಂತೋಷ ಆತಪ್ಪ. ದೇವ್ರೆ ಹೆಂಗೋ ಅನ್ನ ಕೊಟ್ಟಪ್ಪ. ಲೈಸೆನ್ಸ್ ಅಂದ್ರೆ ಅನ್ನ ನನ್ನರ. ಲೈಸೆನ್ಸ್ ಇದ್ರೆ ಎಲ್ಲೋ ದುಡ್ಕೊಂಡು ತಿನ್ಬೋದ್ರಿ, ಗೋರ್ಮೆಂಟು ಆಗೋದ್ರಲ್ಲ. ಅದನ್ನೇ ಕಣ್ಣಿಗೆ ಹೊತ್ಕೊಂಡು ದೇವ್ರೆ ಆಯ್ತಪ್ಪ ನನಗೆ ಹೆಂಗೋ ದೇವ್ರ ಕೊಟ್ರು. ಕೆಂಗೇರಾಗ ನಿಮ್ಮದು ಸೆಲೆಕ್ಷನ್ ಐತಿ ಅಂದ್ರೆ ನಾವು ಟೆಸ್ಟ್ ಕೊಡ್ಬೇಕ್ರಿ. ಅಲ್ಲೇ ಭಾಳ ಸಾವಿರಾರು ಜನ ಇದ್ರಲ್ಲ ಗಂಡು ಹುಡುಗರ್ರಿ. ಇಲ್ಲಿ ಲೇಡೀಸ್ ನಮ್ಗೆ ಓಡ್ಸಕ್ಕೆ ಬರಲ್ಲ, ಹೆಂಗೆ ಓಡಿಸ್ತಾವೆ ನೋಡೋನು ಇರುತ್ತೆ. ಎಲ್ಲ ಗಂಡು ಹುಡುಗರ್ರಿ. ಅವ್ರದ್ದು ಮುಗಿದ ತಕ್ಷಣ ಟ್ರ್ಯಾಕು ಟ್ರೈನಿಂಗ್ ಇರ್ತೈತ್ರಿ. ಅವಾಗ ಟ್ರ್ಯಾಕ್ ಹಿಂದ್ಗಡೆ ನಿಂತ್ಕೊಂಡು ಎಲ್ಲ 1000 ಹುಡುಗರು ಬಂದಿರಲ್ರಿ, ಸಣ್ಣ ಮಕ್ಕಳು ಅಂದ್ರೆ ಕಲಿಯಾಕ್ರಿ. ಅವರು ನಾವು ಸೆಲೆಕ್ಷನ್ ಆಗ್ಬೇಕು ಅನ್ನೋದು ಆಸೆ ಕುತೂಹಲ ಇರ್ತೈತ್ರಲ್ಲ, ನಾನು ಆಗ್ಬೇಕು ಕೊಡ್ರಿ ಅವ್ರದ್ದು. ಎಲ್ಲರೂ ಬಂದಿರು, ಎಲ್ಲರೂ ನಿಂತು ನೋಡತ್ತಿರ್ರಿ. ಅವ್ರ ಕಡೆ ಗಮನ ಹೋದ್ರೆ ನಾನು ಫೇಲ್ ಹಾಕಿನ ಬಾತ್ ಅವ್ರು ನೋಡ್ಲೇ ಇಲ್ಲ ರೀ. ನಾನು ಅವ್ರು ನೋಡಿದ್ರೆ ಅವ್ರ ಕಡೆ ಮನಸ್ಸು ಹೋಗ್ತೈತ್ರಲ್ಲ, ಇದು ಆಸಕ್ತಿ ಹೋಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅವ್ರು ನೋಡ್ಲೇ ಇಲ್ಲ. ಜಾಸ್ತಿ ಜನ ಅಧಿಕಾರಿಗಳಿದ್ರು. ಈ ಒಬ್ಬರ ಕೈಯಾಗ ಇದು ನಮ್ಮ ಟೆಸ್ಟ್ ಪಾಸ್ ಆಗಲ್ಲ ರೀ. 20 ಜನ ಅಧಿಕಾರಿಗಳ ಕೈಯಾಗಿಂದ ಪಾಸ್ ಆಗಿ ಅವ್ರು ಓಕೆ ಅಂದು ಇವ್ರು ಓಕೆ ಅಂದು 20 ಮಂದಿ ಕಡೆ ಹೋಗಿ ನಮ್ಮದು ಅಪ್ಲಿಕೇಶನ್ ಬರ್ಬೇಕ್ರಿ. ಅವರೆಲ್ಲರ ಕಡೆ ಪಾಸ್ ಆಗಿ ಬರೋವರೆಗೆ ಸಂಚನ ವೇಟ್ ಮಾಡಿದ್ದಾರೆ. ಅವಾಗ ಇದು ಬಗಲ್ಲ ಅನ್ನಕತ್ತೀವ್ರಿ, ಎಲ್ಲರದ್ದು ಮನಸ್ಸು ಚೆನ್ನಾಗಿ ಹಾಕಪ್ಪ, ಪಾಸ್ ಆಗಲಪ್ಪ ಅಂತ. ಅದು ನನಗೆ ಏನೋರು ಗೊತ್ತಾಗಲಿಲ್ಲ. ಪಾಸ್ ಆದ ತಕ್ಷಣ ಆರ್ಡರ್ ಕೊಡಕತ್ತಾರಲ್ಲ, ಒಟ್ಟು ನಾನು ಒಳಾಕೋ ಹೈತಿದ್ದೆ ರೀ. ಅಷ್ಟು ದುಃಖ ಬಂತ್ರ. ಅದು ಹೆಂಗೋ ದೇವರು ಕೊಟ್ಟಲ್ಲಪ್ಪ ಅಂತೇಳಿ ದುಃಖ ಬಂತ್ರಿ. ಅಂದ್ರೆ ನಾನು ಸ್ಟೇರಿಂಗ್ ಮೇಲೆ ಕುತ್ಕೊಂಡ್ಮೇಲೆ ರೀ, ಅದು ಇಂಜನ್ ದೇವ್ರಲ್ಲ, ಆ ದೇವ್ರಿಗೆ ನಮಸ್ಕಾರ ಮಾಡಿ ಎಲ್ಲರಿಗೂ ಬೆಲೆ ಕಟ್ಬೋದ್ರಿ. ಅಂದ್ರೆ
ಮನುಷ್ಯನಿಗೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಇಷ್ಟೊಂದು ಜೀವ ಕಾಪಾಡ್ತೈತೆ ಅಂತ ಹೇಳ್ಬಿಟ್ಟು ಅದನ್ನ ನಮಸ್ಕಾರ ಮಾಡಿ, ಇಂಜನ್ಗೆ ನಮಸ್ಕಾರ ಮಾಡಿ, ಅದಕ್ಕೆ ಗಾಡಿಗೆ ನಮಸ್ಕಾರ ಮಾಡಿ, ಅಂದ್ರೆ ಅಗದಿ ಖುಷಿಲಿಂದ ಸಂತೋಷಲಿಂದ ಫುಲ್ ಇನ್ಫಾರ್ಮ್ ಹಾಕೊಂಡು ನೀಟಂಗೆ ಡ್ಯೂಟಿ ಮಾಡಿದ್ರೆ ಅವತ್ತು ಆ ಸಂತೋಷ ಸಿಕ್ಕಿತ್ರಲ್ಲ, ಆ ಸಂತೋಷಕ್ಕಿತ್ರ ಸಂತೋಷ ಯಾವುದೂ ಇಲ್ಲ. ನಾನು ಫುಲ್ ಇನ್ಫಾರ್ಮ್ ಹಾಕೋದು. ಇವಾಗ ಚೆನ್ನಾಗಿ ನೀಟ್ನೆಸ್ ಆಗಿ ಒಳ್ಳೆ ಇನ್ಸ್ಪೆಕ್ಟರ್ ಥರ ಬಟ್ಟೆ ಹೊಲಿಸ್ತೇನೆ ರೀ. ಒಂದು ಸೆಟ್ಟಿಗೆ 3,000 ಸಾವಿರ ರೀ. ನೋಡಿ ಡ್ರೈವರ್ ಕಂಡಕ್ಟರ್ ಕರೆ ಇನ್ಸ್ಪೆಕ್ಟರ್ ಥರ ಬಟ್ಟೆ ಹೊಲಿಸಾಳಂತಾರೆ. ಇಲ್ಲಾರ ನಾನು ಆರ್ಮ್ಯಾಗನ ಹೋಗ್ಬೇಕಂತ ಆಸೆ ಇದ್ರೆ ಹಾಕಿದ್ದೆ ರೀ. ಸೆಲೆಕ್ಷನ್ ಎಲ್ಲ ಅದು ಆಗಿದ್ರೆ ರೀ ಇನ್ನೂ ಎಲ್ಲಿಯೋ ಇರ್ತಿದ್ದೆ ರೀ, ಜಗತ್ತಿನಾಗ ಏನೋ ಮ್ಯಾಲೆ ಅಡ್ಡಾಡ್ತಿದ್ದೆ ರೀ. ಅದು ಆಗಿಲ್ಲ ರೀ. ಏನು ಮಾಡಾರಿ, ಎಲ್ಲನೂ ಓಡಿಸೇನ್ರಿ ನಾನು. ಓಡಿಸಲಾರ್ದು ಯಾವುದೂ ಇಲ್ಲ ರೀ. ಏರೋಪ್ಲೇನು ಓಡಿಸೇನ್ರಿ ನಾನು. ಅಂದ್ರೆ 3,000 ಹೈಟ್ ಹಿಡಿ ಹೋಗಿಬಿಟ್ಟು ಕೆಳಗೆ ಇಳಿಸಿದಾರ್ರಿ. ಇನ್ನು ಬಾಕಿ ಉಳಿದಿರೋದು ಮೆಟ್ರೋ ಒಂದರಿ ನಾನು ಓಡಿಸೋದ್ರಿ. ಹ್ಞೂ ರೀ, ಎಲ್ಲ ಓಡಿಸಿಬಿಟ್ಟೇನ್ರಿ.